ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಕುಶಿಕಾ ಕನ್ನಡ ಚಾನಲ್ಗೆ. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಂದ್ಬಿಟ್ಟು ಟೇಸ್ಟಿಯಾಗಿರ್ತಕ್ಕಂಥ ಹಾಗೂ ಸಿಂಪಲ್ಲಾಗಿ ಹಾಗಲಕಾಯಿ ಫ್ರೈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮಾಡೋದು ತುಂಬ ಸುಲಭ, ಹಾಗೆ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇವನ್ ದೊಡ್ಡವರು ಅಷ್ಟೇ ತಿನ್ನಲ್ಲ ಅಂತ ಹೇಳ್ತಾ ಇರ್ತಾರೆ, ಹಾಗಲಕಾಯಿ ಚೆನ್ನಾಗಿರಲ್ಲ, ಕಹಿ ಇರುತ್ತಂತ. ನಾನು ಮಾಡೋ ಮೆಥಡಲ್ಲಿ ನೀವೇನಾದರೂ ಟ್ರೈ ಮಾಡಿದರೆ ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗೆ, ಚಪಾತಿಗೆ, ಈವನ್ ರಸಮ್ ರೈಸ್ ಇರುತ್ತಲ್ವ ಅದಕ್ಕೂ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಈ ಹಾಗಲಕಾಯಿ ಫ್ರೈ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಹಾಗಲಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಒಂದು 10-15 ನಿಮಿಷದವರೆಗೆ ನೆನೆಸಿಟ್ಕೊಂಡಿದ್ದೀನಿ. ಈ ಥರ ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಹಾಗಲಕಾಯಿನ ಹಿಂಡಿದರೆ ಸ್ವಲ್ಪ ರಸ ಬರುತ್ತೆ. ಪೂರ್ತಿ ರಸ ಏನೂ ಬರೋದಿಲ್ಲ, ಸ್ವಲ್ಪ ರಸ ಬಿಟ್ಕೊಳ್ಳುತ್ತೆ. ಈ ಥರ ಮಾಡೋದ್ರಿಂದ ಸ್ವಲ್ಪ ಹಾಗಲಕಾಯಿ ಕಹಿ ಕಡಿಮೆ ಆಗಿಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಯಾವುದೇ ಹಾಗಲಕಾಯಿ ರೆಸಿಪಿ ಮಾಡಲಿ ಈ ಥರ ಟ್ರೈ ಮಾಡೋದ್ರಿಂದ ನಮ್ಮ ಮನೇಲೂ ಅಷ್ಟೇ ದೊಡ್ಡವರು ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಚಿಕ್ಕ ಮಗನಿಗೆ ಈ ಥರ ಹಾಗಲಕಾಯಿ ರೆಸಿಪಿಗಳಂದರೆ ತುಂಬ ಇಷ್ಟ, ಅವನು ಖುಷಿಪಟ್ಟು ತಿಂತಾನೆ. ನಾನು ಈ ಥರ ಮಾಡೋದ್ರಿಂದ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಈ ಥರ ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಈ ಥರ ನಿಮ್ಮ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ತೋರಿಸ್ತೀನಿ ನೋಡಿ. ಇವಾಗ ಹಿಂಡಿದ ಮೇಲೆ ಎಷ್ಟು ರಸ ಬಂತು ಅಂತಂದ್ಬಿಟ್ಟು, ಜಾಸ್ತಿ ರಸ ಏನು ಬರೋದಿಲ್ಲ. ನೋಡಿ, ಜಾಸ್ತಿ ರಸ ಏನು ಬಂದಿಲ್ಲ. ನಾನು ಅಷ್ಟೊಂದು ಹಾಗಲಕಾಯಿ ಹಿಂಡಿದರೆ ಸ್ವಲ್ಪನೇ ಒಂದು ಸ್ಪೂನ್ ಆಗೋಷ್ಟು ರಸ ಬಂದಿದೆ. ಆದರೆ ಅಷ್ಟು ರಸ ಬರೋದ್ರಿಂದ ಸ್ವಲ್ಪ ಹಾಗಲಕಾಯಿ ಕಹಿ ಕಡಿಮೆ ಆಗುತ್ತೆ ಅಷ್ಟೇ ಹೊರತು ಪೂರ್ತಿ ಏನು ನೀರು ಬಂದುಬಿಟ್ಟು ಕಹಿ ಕಡಿಮೆ ಆಗೋದಿಲ್ಲ. ಆಮೇಲೆ ಇದನ್ನು ಹಂಚ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು 5-6 ನಿಮಿಷದವರೆಗೆ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್, ಹಾಗಲಕಾಯಿಲಿರ್ತಕ್ಕಂಥ ಹಸಿ ಸ್ಮೆಲ್ ಹೋಗ್ಬಿಟ್ಟು ಒಂಥರ ಘಮ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಆಮೇಲೆ ಒಂದು 2 ಸ್ಪೂನ್ ಹಾಕ್ಕೊಂಬಿಟ್ಟು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಫ್ರೈ ಆಗಿರೋದ್ರಿಂದ ಸ್ವಲ್ಪ ಆ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಫಸ್ಟಿಗೆ ಒಂದು 2 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಫ್ರೈ ಆಗಿದ್ದಾಗಿದ್ಮೇಲೆ ಮತ್ತೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಫ್ರೈ ಮಾಡ್ಕೊಂಡೇ ಹಾಗಲಕಾಯಿನ ಮೆತ್ತಗೆ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ, ಫುಲ್ ಕಲರ್ ಚೇಂಜ್ ಆಗಿಬಿಟ್ಟು ಎಷ್ಟು ಚೆನ್ನಾಗಾಗಿದೆ ಹಾಗಲಕಾಯಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕಟ್ ಮಾಡಿದರೆ ಸ್ಪೂನಿಂದ ಕಟ್ ಮಾಡಿದರೆ ಆಗಲೇ ಕಟ್ ಆಗ್ತಾಯಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಉಪ್ಪಿನಲ್ಲಿ ನೆನೆಸಿಟ್ಕೊಂಡಿರೋದ್ರಿಂದ ನೋಡಿಬಿಟ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಗ್ರೇವಿ ಮಾಡ್ಕೊಂಡಿದ್ರೆ ಸೈಡ್ ಡಿಶ್ ಆಗಿ ಹಾಗಲಕಾಯಿ ಫ್ರೈನ ಮಾಡ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಉಪ್ಪು ಮತ್ತು ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಒಂದು 2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಹಬೆಯಲ್ಲಿ ಬೇಯ್ದುಬಿಟ್ಟು ಹಾಗಲಕಾಯಿ ಬೇಗ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ನೋಡಿ, ಪೂರ್ತಿಯಾಗಿ ಕಟ್ ಆಗ್ತಾಯಿದೆ ಇವಾಗ. ಇದೆಲ್ಲ ರೆಡಿಯಾಗಿದ್ದಾದ್ಮೇಲೆ ನಾನು ಇದಕ್ಕೆ ಖಾರ ಹಾಕ್ಕೊತಾ ಇದ್ದೀನಿ. ಖಾರ ನೀವು ಹಾಗಲಕಾಯಿಗೆ ಎಷ್ಟು ತೊಗೊಂಡಿದ್ರೆ ಅದ್ರ ಮೇಲೆ ನೋಡಿಬಿಟ್ಟು ಖಾರ ಹಾಕ್ಕೋಬೋದು. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಎಲ್ಲ ಫುಲ್ ಕಡಿಮೆ ಆಗಿದೆ ಎಣ್ಣೆನ ಅಂಶ ಅಂತಂದರೆ ಖಾರ ಹಾಕ್ಕೊಂಡಿದ್ದಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಖಾರ ಡ್ರೈ ಆಗಿಬಿಡ್ತು ಅಂದರೆ ಸೀದೋಗ್ಬಿಡುತ್ತೆ, ಮನೆಯೆಲ್ಲ ಘಾಟ ಆಗುತ್ತೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಇದಕ್ಕೆ ಲಾಸ್ಟಲ್ಲಿ ನಾನು 1-1.5 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂಥರ ಲಿಕ್ವಿಡ್ ಥರ ಆಗುತ್ತೆ. ಇವಾಗ ಇದನ್ನು ಒಂದು 2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಟೇಸ್ಟಿಯಾಗಿರ್ತಕ್ಕಂಥ ಹಾಗಲಕಾಯಿ ಫ್ರೈ ರೆಸಿಪಿ ರೆಡಿಯಾಗಿದೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ನೀವು ಹಾಗಲಕಾಯಿ ಫ್ರೈನ. ಇನ್ನೊಂದು ಮಾತೇನೆಂದರೆ, ಇದನ್ನು ಹಾಗಲಕಾಯಿ ಫ್ರೈ ನೀವು ಮಾಡಿ ಇಟ್ಕೊಂಡಿರಂದರೆ 3-4 ದಿನದವರೆಗೂ ಚೆನ್ನಾಗಿ ಇರುತ್ತೆ. ಇದು ಏನೂ ಕೆಡೋದಿಲ್ಲ. ನಾವು ಇದಕ್ಕಂದರೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ 3-4 ದಿನದವರೆಗೂ ನಾವು ಇಟ್ಕೊಂಡು ತಿಂದ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅನ್ನೋ ಆಪ್ಷನ್ನ ಆಯ್ಕೆ ಮಾಡ್ಕೊಂಡ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ